ಫಸ್ಟ್ ನಾನು Z5 ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ರಾಘವೇಂದ್ರ ಹುಣಸೂರ್ ಅವರಿಂದ ಹಿಡಿದು ದೀಪಕ್ ಸರ್, ಪ್ರದೀಪ್ ಅಂಡ್ ಹೋಲ್ ಟೀಮ್. ಕಾರಣ ಇಷ್ಟೇ, ಐ ಥಿಂಕ್ ಒಂದು ಎರಡೂವರೆ ವರ್ಷದಿಂದ ನಾನು ರಾಘವೇಂದ್ರ ಹುಣಸೂರ್ ಸರ್ ಸಿಕ್ಕಿದಾಗೆಲ್ಲಾನು ಈ ತರದೊಂದು ಸ್ಪೇಸ್ ಕನ್ನಡದಲ್ಲ ವೆಬ್ ಸೀರೀಸ್ ಟ್ರೈ ಮಾಡಬೇಕು ಅಂತ ತುಂಬಾ ಸರಿ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಅದು ಪ್ರದೀಪ್ ಬಂದ್ಮೇಲೆ ಒಂಚೂರು ಆಕ್ಟಿವ್ ಆಗಿ ಶುರುವಾಗಿ 4 ವೆಬ್ ಸೀರೀಸ್ ಆಲ್ಮೋಸ್ಟ್ ಇನ್ ಸ್ಪ್ಯಾನ್ ಆಫ್ 1 year ಅಲ್ಲಿ ಆಗಿರೋದು. ಇಟ್ಸ್ ಅ ವೆರಿ ಕಮೆಂಡಬಲ್ ಜಾಬ್. ಸೊ ಅದಕ್ಕೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಇಡೀ ಟೀಮ್ಗೆ. ಯಾಕೆ ಅಂತಂದ್ರೆ ಸಿನಿಮಾ ಅಂತ ಬಂದಾಗ ಪ್ರೊಡಕ್ಷನ್ ಹೌಸ್ ಆಗಿ ನನಗೆ ಒಂದೇ ಡಿಫರೆನ್ಸ್ ಕಾಣಿಸಿದ್ದೇನು ಅಂದ್ರೆ, ಸಿನಿಮಾ ಅಂತ ಬಂದಾಗ ನಾವು ಪ್ರಾಡಕ್ಟ್ ಮಾಡ್ತೀವಿ, ಥಿಯೇಟರ್ಗೆ ಬಂದಾಗ ಎಷ್ಟು ಓಕೆ ಚೆನ್ನಾಗುತ್ತೆ, ಸಿನಿಮಾ ಕಲೆಕ್ಷನ್ಸ್ ಬರುತ್ತೆ, ದುಡ್ಡು ಬರುತ್ತೆ, ಏನೋ ನಿಮ್ಗೆ ಒಂದು ಚೌಕಟ್ಟಿಲ್ಲ ಅಲ್ಲಿ. ₹1 100 ಬರ್ಬೋದು, 1000 ಬರ್ಬೋದು, ₹1,00,000 ಬರ್ಬೋದು. ಆದ್ರೆ ವೆಬ್ ಸೀರೀಸ್ ಅಂತ ಮಾಡ್ತೀರಾ ಅಂದಾಗ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂತಂದ್ರೆ ನೀವು ಒಂದು ರೆಡಿ ಮಾಡಿ ಇಲ್ಲಿ ಅಂತ ಅದನ್ನ ಪ್ರೆಸೆಂಟ್ ಮಾಡ್ತೀರಾ. ಯು ನೀಡ್ ಅ ಪ್ಲಾಟ್ಫಾರ್ಮ್ ಟು ಬೈ ಇಟ್. ಅಂಡ್ ಅಷ್ಟಕ್ಕೆ ನಿಮ್ಗೆ ರಿಸ್ಟ್ರಿಕ್ಷನ್ ಅಷ್ಟೇ ಆಗೋಯ್ತು, ಇನ್ನೇನು ಬೇರೆ ಆಗಲ್ಲ ನಿಮಗೆ. ಸೊ ಹಾಗಾಗಿ ಯಾವಾಗ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ ಅವಾಗ ಮಾತ್ರ ವೆಬ್ ಸೀರೀಸ್ ಒಂದು ಇಂಡಸ್ಟ್ರಿನಲ್ಲಿ ಬೆಳೆಯಕ್ಕಾಗೋದು. ಬೇರೆ ಎಲ್ಲಾ ಭಾಷೆಗಳಲ್ಲೂ ಸುಮಾರು ಆತರ ಪ್ಲಾಟ್ಫಾರ್ಮ್ಗಳು ಸಪೋರ್ಟಿವ್ ನಿಂತ್ಕೊಂಡಿರೋದಕ್ಕೆ ಅಲ್ಲೆಲ್ಲ ಆತರ ವೆಬ್ ಸೀರೀಸ್ ಕಲ್ಚರ್ ಶುರುವಾಗಿದೆ. ನಮ್ಮಲ್ಲಿ ಅದನ್ನ Z5 ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆನ್ ಬಿಹಾಫ್ ಆಫ್ ಆಲ್ ದಿ ಕನ್ನಡಿಗರ ಪರವಾಗಿ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದನ್ನ. ಅಂಡ್ ಕಮಿಂಗ್ ಟು ರಾಕ್ಷಸ, ನನಗೆ ಪ್ರದೀಪ್ ಅವರು ಒಂದ್ಸರಿ ಸಿಕ್ಕಿದಾಗ ಈ ತರದ ಒಂದು ಐಡಿಯಾ ಇದೆ ಅಂಡ್ ಸುಹಾನ್ ಒಂದು ಸ್ಕ್ರಿಪ್ಟ್ ಈ ತರ ಮಾಡ್ತೀಯಾರ, ವಿ ಆರ್ ಪ್ಲಾನಿಂಗ್ ಲೈಕ್ ದಿಸ್ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ನನ್ನ ಪ್ರೊಡಕ್ಷನ್ ಇಂದ ಮಾಡ್ತೀವಿ ಅಂತ ನಾನು ಮುಂಚೆನೆ ಹೇಳಿದ್ದೆ ಅವ್ರಿಗೆ, ಏನಾರಿದ್ರೆ ಹೇಳಿ ಅಂತ. ವೆನ್ ದೇ ಕೇಮ್ ಅಪ್ ವಿತ್ ದಿಸ್, ನಾನು ಸುಹಾನ್ ಹತ್ರ ಕೇಳಿದ ಲೈನ್, ಸುಹಾನ್ ಕೂಡ ನಂಗೆ ಮುಂಚೆಯಿಂದ ಪರಿಚಯ ಇದ್ರು. ಒಂದು ಮುಟ್ಟೆ ಕತೆ ಮಾಡಿದಾಗಿಂದನು ನನಗೆ ಪರಿಚಯ ಇದ್ರು. ನಾವಿಬ್ರು ಕ್ರಿಕೆಟ್ ಒಟ್ಟೊಟ್ಟಿಗೆ ಆಡ್ತಾ ಇದ್ವಿ. ಸೊ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನನ್ಗೆ ಗೊತ್ತಿತ್ತೆ ಹೊರತು ಕ್ರಿಯೇಟಿವ್ ಪರ್ಸನ್ ಆಗಿ ಗೊತ್ತಿತ್ತು. ಡೈರೆಕ್ಟರ್ ಆಗಿ ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ. ಸೊ ಈ ಸೈಡ್ ತಗೊಂಡ್ಬೈ ನನ್ನ ಡೈರೆಕ್ಷನ್ ನೀನು ಅನ್ಕೊಂಡಿದ್ದೀನಿ ಅಂತ ಆ ಲೈನ್ ಹೇಳಿದಾಗ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅಂಡ್ ಓಕೆ, ಅದಕ್ಕೆ ನಾವು ಉತ್ತರ ಕರ್ನಾಟಕ, ನನಗೆ ಒಂದು ಯಾವಾಗಲೂ ಬಹಳ ಖುಷಿ, ಉತ್ತರ ಕರ್ನಾಟಕ ಏನೇ ಒಂದು ಎಲಿಮೆಂಟ್ ನಾನು ಮಾಡಿದಂತ ಸಿನಿಮಾದಲ್ಲಿ ಇರಬೇಕು ಅಂತ. ಅದನ್ನ ನಾನು ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಮಾಡಿದಂತ ಅಷ್ಟು ಸಿನಿಮಾಗಳಲ್ಲಿ ಏನಾದ್ರೂ ಒಂದು ಉತ್ತರ ಕರ್ನಾಟಕ ಎಲಿಮೆಂಟ್ ಇರಲೇಬೇಕು. ಅದು ಸಾಂಗ್ ಅಲ್ಲಿ ಇರ್ಬೋದು, ಯಾವ್ದೋ ಕ್ಯಾರೆಕ್ಟರ್ ನಲ್ಲಿ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ಅದನ್ನ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ಉತ್ತರ ಕರ್ನಾಟಕ ನಮ್ಮ ಕುಟುಂಬದಕ್ಕೆ ಕೊಟ್ಟಂತ ಒಂದು ಕೊಡುಗೆ. ನಮ್ಮ ತಂದೆಯವ್ರಿಗಾಗಿರ್ಲಿ, ನಮ್ಮ ತಾಯಿಯವ್ರಿಗಾಗಿರ್ಲಿ, ಅಲ್ಲಿ ನಾಟಕಗಳು ಕೊಟ್ಟಂತ ಪ್ರೀತಿ, ಅದಕ್ಕೆ ನಾನೇನೋ ವಾಪಸ್ ಕೊಡಕ್ಕಾಗೋದು ಇದೊಂದೇ ರೀತಿನಲ್ಲಿ. ಅದಕ್ಕೊಂದು ನಾನು ಕಂಟಿನ್ಯೂಸ್ ಟ್ರೈ ಮಾಡ್ತಾನೆ ಇರ್ತೀನಿ ಅದು. ಅಂಡ್ ಅಲ್ಲಿಂದ ಒಂದು ಶುರು ಆಯ್ತು. ತುಂಬಾ ಬ್ಯೂಟಿಫುಲ್ ಆಗಿ ಸುಹಾನ್ ಅದನ್ನ ಟೋಟಲ್ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರು. ಹಿ ಹ್ಯಾಸ್ ಅ ಬ್ಯೂಟಿಫುಲ್ ಟೀಮ್. ಅದು DOP ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ರೈಟರ್ಸ್. ಸೊ ಆ ತರ ಒಂದು ಬ್ಯೂಟಿಫುಲ್ ಟೀಮ್ ನ ತಗೊಂಡ್ಬಂದ್ರು. ಅಲ್ಲಿಂದ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಅಂಡ್ ಇದಕ್ಕೊಂದು ಶಕ್ತಿ ಅಂತ ಬಂದಿದ್ದು ಈ ವೆಬ್ ಸೀರೀಸ್ಗೆ ಹಿರಿಯ ಕಲಾವಿದರು ಇದನ್ನ ಒಪ್ಕೊಂಡಾಗ, ಹಿರಿಯ ಕಲಾವಿದರು ವಿಜಯ ರಾಘವೇಂದ್ರ ಅವರು ಇದನ್ನ, ಸರ್ ನೀವು ಯಂಗ್ಸ್ಟರ್ ಸರ್, ನೀವು ನಮ್ಮ ಹಿರಿಯರಾದಂತ ಇಲ್ಲ, ಇದು ನಿಜವಾಗ್ಲೂ ಮೈನ್ ಸ್ಟ್ರೀಮ್ ಆಕ್ಟರ್ಸ್ ಆಗಿದ್ದು ಈ ಸ್ಪೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಯಾವಾಗ ರಾಘು ಒಪ್ಕೊಂಡ, ಐ ಥಿಂಕ್ ಅಲ್ಲೇ ನಾವು ಅರ್ಧ ವಿ ವೆರಿ ಸೇಫ್. ಓಕೆ, ಚೆನ್ನಾಗತ್ತೆ ಇದು ಅಂತ ಹೇಳಿ ಅಂತ ವಿ ಟ್ರೈಡ್ ಅಪ್ರೋಚಿಂಗ್ ಎವ್ರಿ ಒನ್. ಯಾಕಂದ್ರೆ ನಮ್ ಇವಾಗಿನ ಇದು ಸ್ಪೇಸ್ ಓಪನ್ ಆಗಿರೋದ್ರಿಂದ ಈವನ್ ಚಾನೆಲ್ ಆಗ್ಲಿ ಅಥವಾ ಪ್ಲಾಟ್ಫಾರ್ಮ್ ಆಗ್ಲಿ ಅವ್ರಿಗೂ ಒಂದು ಚಿಕ್ಕ ಕನ್ಸ್ಟೆಂಟ್ ಇರುತ್ತೆ ಬಿಸ್ನೆಸ್ ವೈಸ್. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್, ಎವ್ರಿಥಿಂಗ್ ಇಸ್ ನಂಬರ್ಸ್. ಸೊ ಅದು ರೀಚ್ ಆದ್ರೆ ಮಾತ್ರ ಅವರು ಎಕ್ಸ್ಪ್ಯಾಂಡ್ ಮಾಡಕ್ಕಾಗುತ್ತೆ. ಹಂಗ ನೋಡಿದಾಗ ಐ ಥಿಂಕ್ ಅಯ್ಯನ ಮನೆಯಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ದೇರ್ಸ್ ಅ ಬಿಗ್ ಗ್ರೋತ್ ಸರ್, ದೇರ್ಸ್ ಅ ವೆರಿ ಬಿಗ್ ಗ್ರೋತ್. ದಟ್ ಇಸ್ ಜನನು ಹಂಗೆ ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಈ ಗ್ರೋತ್ ಬಂದಿದೆ. ಇನ್ನೂ ಐ ಥಿಂಕ್ ವಿ ಹ್ಯಾವ್ ಲಾಂಗ್ ವೇ ಟು ಗೋ. ಬಟ್ ಈ ತರ ಸಪೋರ್ಟಿವ್ ಆಗಿ ಬಂದಾಗ ಇಂಡಸ್ಟ್ರಿಯಿಂದ ನಾವು ಮಾಡಕ್ಕಾಗೋದು ಇಷ್ಟೇನೆ, ಆಕ್ಟರ್ಸ್, ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೆ ಸಪೋರ್ಟಿವ್ ನಿಂತ್ಕೊಂಡ್ರೆ ಇದಿನ್ನೂ ಗ್ರೋ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ರಾಘು ಫಾರ್ ಅಕ್ಸೆಪ್ಟಿಂಗ್ ದಿಸ್. ಅಂಡ್ ಅದಾದ್ಮೇಲೆ ಮಯೂರಿ ಅವರು ಕೂಡ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಉತ್ತರ ಕರ್ನಾಟಕ ಡೈಲೆಕ್ಟ್ ಮಾತಾಡೋರೆ ಇದ್ದಷ್ಟು ಬೆಟರ್ ಅಂತ ನಾನು ಅಥೆಂಟಿಕೇಶನ್ಗೋಸ್ಕರ ಟ್ರೈ ಮಾಡ್ತಿದ್ದೆ. ಸೊ ಹಂಗಾಗಿ ನಾವು ರಿಸರ್ಚ್ ಯಾರು ಮಾಡೋದು ಚೆನ್ನಾಗಿರುತ್ತೆ, ಯಾರು ಮಾಡೋದು ನನಗೆ ಗೊತ್ತಿತ್ತು ಮಯೂರಿ ಅವರು ಆ ಭಾಗದವರು ಅಂತ. ಸೊ ಫಸ್ಟ್ ಅವ್ರು ಅಪ್ರೋಚ್ ಮಾಡ್ತಿದ್ದಂಗೆ ಅವ್ರು ತುಂಬಾ ಖುಷಿನ ಒಪ್ಕೊಂಡ್ರು. ಅಂಡ್ ಶೀಸ್ ಡನ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಮಯೂರಿ. ಅಂಡ್ ನಮ್ಮ ಪಾತ್ರವರ್ಗದಲ್ಲಿ ಐ ಥಿಂಕ್ ನಾ ಲಿಸ್ಟ್ ಅಲ್ಲಿ ಇದೆ, ನಮ್ಗೆ ಕ್ಯಾಸ್ಟಿಂಗ್ ಅಂತ ಮಾಡಿದಾಗ 89 ಕ್ಯಾರೆಕ್ಟರ್ಸ್, 89 ಕ್ಯಾರೆಕ್ಟರ್ಸ್ ಬರುತ್ತೆ ಟೋಟಲ್, ಒಂದೇ ಇಂದ ಹಿಡಿದು ಮೇಜರ್ ಕ್ಯಾರೆಕ್ಟರ್ಸ್ ತನಕ. 82-83 ಜನ ನಾವು ಉತ್ತರ ಕರ್ನಾಟಕದವ್ರನ್ನೇ ಹಾಕೊಂಡಿರೋದು. ಅಲ್ಲಿ ಥಿಯೇಟರ್ ಅವ್ರು ಇರ್ಬೋದು,
ರಂಗಭೂಮಿ ಕಲಾವಿದರು, ಆಮೇಲೆ ಸಿನಿಮಾ ಮಾಡಿರೋರು ಅಥವಾ ತುಂಬಾ ಹೊಸ ಪ್ರತಿಭೆಗಳು ಆಡಿಷನ್ಸ್ ಎಲ್ಲ ಮಾಡಿ ಅಲ್ಲಿರೋರ್ನೇ ನಾವು ಬಳಸ್ಕೊಂಡಿರೋದು ಇದರಲ್ಲಿ. ಇನ್ನ ಮೇನ್ ಸ್ಟ್ರೀಮ್ ನಮ್ಗೆ ಒಂದ್ 3-4 ಪವರ್ಫುಲ್ ಕ್ಯಾರೆಕ್ಟರ್ಸ್ ಇತ್ತು. ಸೊ ಅದರಲ್ಲಿ ಜಹಾಂಗೀರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಅಪ್ಪಣ್ಣ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಅಂಡ್ ಅವಾಗಿಂದ ಅಭಿಜಿತ್ ಸರ್ ಹೇಳ್ತಾ ಇದ್ರು ತರುಣ್ ಜೊತೆ ಕೆಲಸ ಮಾಡ್ಬೇಕು ಅಂತ. ಸರ್ ನನಗೆ ಖುಷಿ ಸರ್ ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂತ. ನಾನು 2 ವರ್ಷದಿಂದ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ, ಹಾಗಾಗಿ ನನ್ನ ಪ್ರೊಡಕ್ಷನ್ ಅಟ್ಲೀಸ್ಟ್ ನೀವು ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅಭಿ ಸರ್ ಜೊತೆಗೆ ನನ್ನ ಅಪ್ರೋಚ್ ಮಾಡಿದೆ. ಅಂಡ್ ಹಿ ವಾಸ್ ವೆರಿ ಕೈಂಡ್ ಟು ಅಕ್ಸೆಪ್ಟ್ ದಿಸ್ ರೋಲ್. ಇವನ್ ಅವಿನಾಶ್ ಸರ್ ಅಷ್ಟೇ, ಅವಿನಾಶ್ ಸರ್ ಕೇಳಿದ್ರು ಅವ್ರದ್ದು ನಂಬರ್ ಆಫ್ ಡೇಸ್ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಅವಿನಾಶ್ ಸರ್ ನಾನು ಆಯ್ತು ಬಂದು ಮಾಡ್ತೀನಿ ತರೋಣ ಅಂತ ಹೇಳಿ ಎಲ್ಲರೂ ಅಷ್ಟು ಪ್ರೀತಿನ ಒಪ್ಕೊಂಡು ಇದನ್ನ ಮಾಡಿದ್ದಾರೆ. ಅಂಡ್ ಐ ಶುಡ್ ಥ್ಯಾಂಕ್ ಮೈ ಟೀಮ್ ಆಲ್ಸೋ, ರಾಮು ಅಂಡ್ ಅದು ಹೇಳಿದ್ರಲ್ಲ ರಾಮು ಮತ್ತೆ ಸೂರಜ್ ಅಂತ. ಸೊ ಹಾಗಾಗಿ ಅವ್ರು ಕೂಡ ತುಂಬಾ ಸಪೋರ್ಟಿವ್ ನಿಂತ್ಕೊಂಡು ಇದನ್ನ ಸೌದತ್ತಿಲೆಲ್ಲ ಶೂಟಿಂಗ್ ಪುಲ್ ಆಫ್ ಮಾಡೋದು ಅಷ್ಟು ಈಸಿ ಇಲ್ಲ, ಆದ್ರೂ ಕೂಡ ಅದ್ಭುತವಾಗಿ ಅದನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅಗೇನ್ ಇಟ್ ಇಸ್ ಮೇನ್ಲಿ ಬಿಕಾಸ್ ಆಫ್ Z5 ಟೀಮ್ ದಟ್ ಇವತ್ತು ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಕೂತಿದ್ವಿ ಅನ್ನೋದು ಒಂದು ಟೈಮಿಗೆ ಬಂದಿದ್ವಿ ಅಂದ್ರೆ ಇಟ್ ಇಸ್ ಅ ಗ್ರೇಟ್ ಮೂವ್. ಇನ್ನೂ ಅವರ ಪ್ರಾಜೆಕ್ಟ್ಸ್ ಗಳಿಗೆಲ್ಲ ಬೆಸ್ಟ್ ವಿಶಸ್ ಹೇಳ್ತೀನಿ. ಅಂಡ್ ಎನಿಥಿಂಗ್ ಫ್ರಮ್ ಅವರ್ ಸೈಡ್ ನಾವ್ ಯಾವಾಗಲೂ ಅವ್ರ ಜೊತೆಗೆ ನಿಂತ್ಕೋತೀವಿ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.